ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ರಾಮೋತ್ಸವನ ಪ್ರಯುಕ್ತ ನಮ್ಮ ಇತ್ತೀಚಿನ ಜನಗಳಲ್ಲಿ ಮತೀಯ ಭಾವನೆಗಳನ್ನು ಕೆಳಿಸಿ ಅಶಾಂತಿಯನ್ನ ಸೃಷ್ಟಿ ಮಾಡುವ ವಾತಾವರಣದಲ್ಲಿ ನಮ್ಮ ಶಾಸಕರು ಇದೆಲ್ಲವನ್ನ ಮೀರಿ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡು ಈ ದೇಶದಲ್ಲಿ ಎಲ್ಲ ಕಡೆ ಕೋಪಕ ಭಾವನೆಗಳನ್ನು ಸೃಷ್ಟಿ ಮಾಡಿ ಅಶಾಂತಿ ಸೃಷ್ಟಿವಾದ ವಾತಾವರಣ ಸೃಷ್ಟಿ ಮಾಡಿದ್ರು ಕೂಡ ರಾಮನಗರದಲ್ಲಿ ಈ ಭಾವನೆ ಬರೋದು ಬೇಡ, ನಾನು ಅಲ್ಪಸಂಖ್ಯಾತರ ಶಾಸಕರಾದರೂ ಕೂಡ ಎಲ್ಲರ ಪ್ರೀತಿಗೆ ಪಾತ್ರರಾಗಬೇಕು, ಇದು ಶಾಂತಿಯ ವಾತಾವರಣ ಸೃಷ್ಟಿ ಮಾಡಬೇಕು ಅಂತೇಳಿ ಎಲ್ಲರನ್ನ ಒಗ್ಗಟ್ಟಾಗಿ ಕರ್ಕೊ ಹೋಗ್ಬೇಕು ಅಂತೇಳಿ ಜೊತೆಗೆ ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಇಂಥ ಒಂದು ರಾಮೋತ್ಸವ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಈ ದೇಶ ಆಳದವರು ರಾಮನ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರು ಕೂಡ ರಾಮೋತ್ಸವ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಅದರಿಂದ ನಮ್ಮ ಶಾಸಕರು ಅದನ್ನು ಮೀರಿ ಹೊಸ ಇತಿಹಾಸನ ಬರೀಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನನಗೆ ಗೊತ್ತಿರೋ ಮಟ್ಟಿಗೆ ಸುಮಾರು ಅವರ ಮನಸ್ಸಲ್ಲಿ 1 ಲಕ್ಷ ಜನಗಳಿಗೆ ನಾನು ರೀಚ್ ಆಗಬೇಕು. ಕಾರಣ ಏನು ಅಂದ್ರೆ ರಂಗೋಲಿ ಸ್ಪರ್ಧೆ ಮಾಡ್ತಾರಲ್ಲ, 75,000 ಮಹಿಳೆಯರಿಗೆ ಬಹುಮಾನ ಕೊಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದಾರೆ. ಅದೇ ರೀತಿ ಒಂದು 20ರಿಂದ 30,000 ಮಕ್ಕಳುಗಳ ಬಹುಮಾನ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಇವೆಲ್ಲ ಕಾರ್ಯಕ್ರಮ ಉದ್ದೇಶ ಏನು ಅಂದ್ರೆ ಜನಗಳಿಗೆ ಒಗ್ಗಟ್ಟಾಗಿ ಜಾತಿ ಮತ ಧರ್ಮದ ಭೇದವನ್ನ ಬಿಟ್ಟು ನಾವೆಲ್ಲರೂ ಕೂಡ ಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕು, ಶಾಂತಿಯ ಸಹಬಾಳ್ವೆಯನ್ನ ಮಾಡಬೇಕು, ಅದ್ರ ಮುಖಾಂತರ ಹೊಸ ಇತಿಹಾಸನ ಬರೀಬೇಕು ಅಂತೇಳಿ ನಮ್ಮ ಶಾಸಕರು ಪ್ರಯತ್ನ ಮಾಡಿದ್ದಾರೆ. ಇವೆಲ್ಲ ಜೊತೆಗೆ ಅನೇಕ ವರ್ಷಗಳಿಂದ ಹಿಂದೆ ಬಿದ್ದಂತ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಸಾವಿರಾರು ಕೋಟಿಗಳನ್ನ ಸುಮಾರು 800ರಿಂದ 900 ಕೋಟಿ ಹಣವನ್ನು ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ.